ಉದಯವಾಣಿ, ನವಮಂಗಳೂರು ಬಂದರು ಪ್ರಾಧಿಕಾರದ ಪ್ರಾಯೋಜಕತ್ವ ಹಾಗೂ ಹಟ್ಟಿಯಂಗಡಿಯ ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆಯ ಸಹಯೋಗದೊಂದಿಗೆ ಆಯೋಜಿಸಲಾಗಿರುವ ಅಕ್ಷರ ಅಂಬಾರಿ ಮಕ್ಕಳ ಉತ್ಸವಕ್ಕೆ ಶನಿವಾರ ಕುಂದಾಪುರ ತಾಲೂಕಿನ ಹಟ್ಟಿಯಂಗಡಿಯಲ್ಲಿ ಚಾಲನೆ ನೀಡಲಾಯಿತು. ಬೆಳಗ್ಗೆ ಉತ್ಸವವನ್ನು ಎಳೆಯರ ಸಂಧ್ಯಾಮಾಮಿ, ತರಂಗ ವಾರಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರಾಗಿರುವ ಡಾಕ್ಟರ್ ಸಂಧ್ಯಾ ಎಸ್ ಪೈ ಅವರು ಉದ್ಘಾಟಿಸಿದರು. ಸಮಾರಂಭದಲ್ಲಿ ಹಂಪಿ ವಿವಿಯ ವಿಶ್ರಾಂತ ಕುಲಪತಿಗಳಾಗಿರುವ ಪ್ರೊಫೆಸರ್ BA ವಿವೇಕರೈ ಮತ್ತು ಹಟ್ಟಿಯಂಗಡಿ ಶ್ರೀ ಸಿದ್ಧಿವಿನಾಯಕ ವಸತಿ ಶಾಲೆಯ ಪ್ರಾಂಶುಪಾಲರಾದ ಶರಣಕುಮಾರ ಅವರು ಮುಖ್ಯ ಅತಿಥಿಗಳಾಗಿದ್ದರು. ಮಕ್ಕಳು ಬೇರೆ ಏನು ಮಾಡೋಲ್ಲ, ಮೊಬೈಲ್ ಹಿಡ್ಕೊಂಡೇ ಕೂತ್ಕೊಂತಾರೆ ಅಂತ ನಾವು ಎಲ್ಲಾ ಕಡೆ ಕಂಪ್ಲೇಂಟ್ ಮಾಡ್ತಾ ಇದ್ದೇವೆ. ಆದ್ರೆ ಮಕ್ಕಳಿಗೆ ಪುಸ್ತಕ ಕೊಟ್ಟು ಓದುವ ಕ್ರಮವನ್ನು ನಾವು ಕಲಿಸ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನನಗೂ ಬಹಳ ಒಂದು ಆತಂಕ ಇತ್ತು. ಹಾಗಾಗಿ ಈ ಥರದ ಒಂದು ಕಾರ್ಯಕ್ರಮ ಶುರು ಮಾಡಿದ್ರೆ ಬಹುಶಃ ನಿಧಾನವಾಗಿ ಅದು ಎಲ್ಲ ಕಡೆಗೂ ಬೆಳಗಬಹುದು ಅನ್ನೋ ಕಾರಣಕ್ಕೆ ನಾವು ಅಕ್ಷರ ಅಂಬಾರಿಯನ್ನ ಕಲ್ಪನೆಯನ್ನು ಮಾಡಿಕೊಂಡು 2 ವರ್ಷದ ಹಿಂದೆ ಸಾಹಿತ್ಯ ಉತ್ಸವದ ರೀತಿಯಲ್ಲಿ ಯೋಚನೆ ಮಾಡಿರಲಿಲ್ಲ, ವರ್ಕ್ಶಾಪ್ ಅನ್ನೋ ರೀತಿಯಲ್ಲಿ ಯೋಚನೆ ಮಾಡಿದ್ದು. 2 ವರ್ಷದ ನಂತರ ಅದೊಂದು ಉತ್ಸವವಾಗಿ ಕನ್ವರ್ಟ್ ಮಾಡಿದ್ರೆ, ಅದು ಹಬ್ಬವಾಗಿ ನಾವು ಅದನ್ನು ಆಚರಿಸಿದ್ರೆ ಮಕ್ಕಳಿಗೆ ಸಂಭ್ರಮನೂ ಗೊತ್ತಾಗುತ್ತೆ, ಅದ್ರ ಜೊತೆಗೆ ಒಂದು ಎಕ್ಸ್ಪೀರಿಯನ್ಸ್, ಒಂದು ಅನುಭವ. MMNLನ MD ಮತ್ತು CEO ಆಗಿರುವ ವಿನೋದ್ ಕುಮಾರ್ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದರು. ನಾಡಿನ ಎಳೆಯ ಮನಸ್ಸುಗಳಲ್ಲಿ ಸಾಹಿತ್ಯದ ಕಂಪನ್ನು ಪಸರಿಸಲು ಮತ್ತು ಅವರ ಸೃಜನಶೀಲತೆಗೆ ವೇದಿಕೆ ಕಲ್ಪಿಸಲು ಉದಯವಾಣಿ ದಿನಪತ್ರಿಕೆ ಅಕ್ಷರ ಅಂಬಾರಿ ಮಕ್ಕಳ ಉತ್ಸವವನ್ನು ಮೇ 16 ಮತ್ತು 17ರಂದು ಆಯೋಜಿಸಿದೆ.